ಸಾಲದು. ಅಹಂಕಾರವನ್ನ ಬಿಟ್ಟು ಹೋಗ್ಬೇಕು. ಕರ್ಣ ಎಂದರೆ ಕೇವಲ ಒಂದು ಹೆಸರಲ್ಲ, ಜೀವನದ ಪಾಠ. ಒಂದು, ಬೇರೆಯವರಿಗೆ ಕೊಟ್ಟಿದ್ದನ್ನು ಒಂದು ಬಾರಿ ಉಸಿರಿಡುವ ಮುನ್ನವೇ ಮರೆತು ಬಿಡು. 2, ಬೇರೆಯವರಿಂದ ಪಡೆದದ್ದನ್ನು ಕೊನೆ ಉಸಿರಿರುವವರೆಗೂ ನೆನಪಿನಲ್ಲಿಡು. ದೈನಂದಿನ ಕೆಲಸ ಮುಗಿಸಿ ಕೈಯಲ್ಲಿ ತಿಂಡಿಯ ಪೊಟ್ಟಣ ಹಿಡಿದು ಮನೆಗೆ ತವಕದಿಂದ ಓಡುವ ತಂದೆಯ ಮನಸ್ಸಲ್ಲಿರುವುದು ಒಂದೇ ಒಂದು ಚಿಂತೆ: ನಾನು ಮನೆಗೆ ತಲುಪುವ ವೇಳೆಗೆ ಮಕ್ಕಳು ಮಲಗದೇ ಇರಲಿ ಎಂದು ಮಾತ್ರ. ನೀವು ನಿಯತ್ತಿನಿಂದ ನಡೆದುಕೊಂಡ್ರೆ, ಪ್ರಾಮಾಣಿಕರಾಗಿದ್ರೆ, ನೇರ ವರ್ತಿಸುವವರಾದ್ರೆ ನಿಮ್ಮನ್ನು ಹೆಚ್ಚು ಮಂದಿ ಇಷ್ಟಪಡ. ಆದ್ರೆ ನಿಮ್ಮನ್ನು ಇಷ್ಟಪಟ್ಟವರೆಲ್ಲ ಯೋಗ್ಯರು, ಪ್ರಾಮಾಣಿಕರು ಆಗಿರ್ತಾರೆ. ಎಲ್ಲರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಬದಲು ಯೋಗ್ಯರನ್ನು ಸನಿಹದಲ್ಲಿಟ್ಕೊಳ್ಬೇಕು. ಅದಕ್ಕೆ ನೀವು ಯೋಗ್ಯರಾಗಿರ್ಬೇಕು. ಕೆಲಸ ಮತ್ತು ದೇವರನ್ನ ಪ್ರೀತಿಸಿ, ಯಾಕಂದ್ರೆ ಈ ಇಬ್ಬರು ನಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಸೋಲುಗಳ ಹೊಡೆತ, ಅವಮಾನಗಳ ಹೊಡೆತ, ಬಡತನದ ಹೊಡೆತ ಬಿದ್ದಾಗಲೇ ಮನುಷ್ಯನ ಬದುಕು